ಚಿಕ್ಕಮಗಳೂರಿನ ಸಾಂಸ್ಕೃತಿಕ ವಲಯದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ವಿದೂಷಿ ಸುಮನಾ ಮಹೇಂದರ್ ಅವರ ಸಾರಥ್ಯದ ಶ್ರೀ ಶ್ರೀಕಂಠೇಶ್ವರ ಕಲಾಮಂದಿರ ರಜತ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. ಈ ಸುದೀರ್ಘ ಕಲಾ ಸೇವೆಯ ಯಶಸ್ಸಿನ ನೆನಪಿಗಾಗಿ ಜೂನ್ 28, 2026ರಂದು ಸಂಜೆ 5:30ಕ್ಕೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಭವ್ಯ ಸಾಂಸ್ಕೃತಿಕ ಮಹೋತ್ಸವ ಜರುಗಲಿದೆ ಎಂದು ಭರತನಾಟ್ಯ ಕಲಾವಿದೆ ಚಿನ್ಮಯಿ ರಮೇಶ್ ಹೇಳಿದರು. ನಮಸ್ಕಾರ, ನನ್ನ ಹೆಸರು ಚಿನ್ಮಯಿ, ಇವ್ರ ಹೆಸರು ಭುವನೇಶ್ವರಿ ಅಂತ. ಚಿಕ್ಕಮಗಳೂರಲ್ಲಿ ನಮ್ಮ ನಗರದಲ್ಲಿರುವಂತಹ ಶ್ರೀಕಂಠೇಶ್ವರ ಕಲಾಮಂದಿರಕ್ಕೆ 25 ವರ್ಷಗಳು ತುಂಬಿದೆ. ಹಾಗಾಗಿ ನಾವೆಲ್ಲ ಶಿಷ್ಯ ವೃಂದದವರು ಹಾಗೂ ಪೋಷಕ ಬಳಗದವರೆಲ್ಲ ಸೇರಿ ರಜತ ಪರ್ವವನ್ನು ಆಯೋಜಿಸಿದ್ದೀವಿ. ಈ ಭಾನುವಾರ 28 ಕುವೆಂಪು ಕಲಾಮಂದಿರದಲ್ಲಿ ಸಂಜೆ 5ವರೆಗೆ ಇದನ್ನು ಆಯೋಜಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಲಾ ಸಂಭ್ರಮವನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಚ್.ಡಿ. ತಮ್ಮಯ್ಯ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಸನದ ಖ್ಯಾತ ಭರತನಾಟ್ಯ ಕಲಾವಿದರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ವಿದೂಷಿ ಅಂಬಲಿ ರಾಜೇಶ್ವರಿ ಅವರು ವಹಿಸಲಿದ್ದಾರೆ. ಇದೇ ವೇದಿಕೆಯಲ್ಲಿ ಕಲಾಮಂದಿರದ ಪ್ರಧಾನ ಗುರುಗಳಾದ ಶ್ರೀಮತಿ ಸುಮನಾ ಮಹೇಂದರ್ ಅವರಿಗೆ ಶಿಷ್ಯ ವೃಂದದಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಗುರುವಂದನೆ ಸಮರ್ಪಿಸಲಾಗುವುದು ಎಂದು ಹೇಳಿದರು. ಕಳೆದ 25 ವರ್ಷಗಳಲ್ಲಿ ಶ್ರೀಕಂಠೇಶ್ವರ ಕಲಾಮಂದಿರದಲ್ಲಿ ಯಾರ್ಯಾರು ನೃತ್ಯವನ್ನು ಕಲಿತಿದ್ದಾರೆ, ಸುಮನಾ ಮೇಡಮ್ ಎಲ್ಲರಿಗೂ ಶಾಸ್ತ್ರೀಯ ನೃತ್ಯವನ್ನು ಕಲಿಸಿದ್ದಾರೆ. ಹಾಗೆ 100 ಜನ ವಿದ್ಯಾರ್ಥಿಗಳು ವಿದೂಷಿಯರಾಗಿದ್ದಾರೆ. 1000 ವಿದ್ಯಾರ್ಥಿಗಳಿಗೆ ಭರತನಾಟ್ಯ ನೃತ್ಯ ಕಲಿಸಿದ್ದಾರೆ. ಹಾಗೆ ನನ್ನಂತಹ ಒಂದು 10 ವಿದ್ಯಾರ್ಥಿಗಳಿಗೆ ರಂಗಪ್ರವೇಶವನ್ನು ಮಾಡಿಸಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ರಜತ ಪರ್ವ ಅಂತ ಸಿಲ್ವರ್ ಜುಬಿಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರು ನಗರದ ಮಾನ್ಯ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಉದ್ಘಾಟಿಸ್ತಾ ಇದ್ದಾರೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಅಂಬಲಿ ರಾಜೇಶ್ವರಿ ಅವರು ಇದನ್ನು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೆ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರಾದ ಎಚ್.ಎಲ್. ಭೋಜೇಗೌಡ ಅವರು ಹಾಗೂ ಶ್ರೀ ಸಿ.ಟಿ. ರವಿ ಅವರು ವಿಶೇಷ ಆಹ್ವಾನಿತರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾನ್ಯ ನಿರ್ವಾಹಕ ಅಧಿಕಾರಿ ಎಚ್.ಎಸ್. ಕೀರ್ತನ ಅವರು ಕೂಡ ಇದಕ್ಕೆ ವಿಶೇಷ ಆಹ್ವಾನಿತರಾಗಿದ್ದಾರೆ, ವಿಶೇಷ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗೆ ಕಲ್ಕಟ್ಟೆ ಪುಸ್ತಕದ ಮನೆಯ ಶ್ರೀ ನಾಗರಾಜರಾವ್ ಕಲ್ಕಟ್ಟೆ ಸರ್ ನಮ್ಮ ಗುರು ವಿದೂಷಿ ಶ್ರೀಮತಿ ಸುಮನಾ ರಾಮಚಂದ್ರ ಅವರ ಕುರಿತು ಅಭಿನಂದನಾ ನುಡಿಯಾಗಲಿದ್ದಾರೆ. ಹಾಗೆ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯ ಶ್ರೀ ಸಾಯಿ ನಾಗೇಶ್ ಅವರು ಹಾಗೂ AITಯ ಪ್ರಾಚಾರ್ಯರಾದ ಡಾಕ್ಟರ್ ಗೌತಮ್ ಎಮ್ಮಿಯವರು ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ನಮ್ಮ ಸಂಸ್ಥೆಯ ಯಾರ್ಯಾರು ಶಿಷ್ಯರಾಗಿದ್ದಾರೆ ಕಳೆದ 25 ವರ್ಷಗಳಲ್ಲಿ ಹಾಗೂ ಪೋಷಕ ಬಳಗದವರೆಲ್ಲ ಎಲ್ಲ ಸೇರಿ ಗುರು ಗೌರವ ಹಾಗೂ ನೃತ್ಯ ನಮನ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಹಾಗೆ ಈ ನೃತ್ಯ ನಮನ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಭರತನಾಟ್ಯವನ್ನು ಕಲಿತು ಶಿಕ್ಷಕರಾಗಿರೋರು ಹಾಗೂ ನಾವೆಲ್ಲ ಹಾಲಿ ಶಿಷ್ಯರಾಗಿರೋರು ಎಲ್ಲರೂ ಕೂಡ ನೃತ್ಯ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಹಾಗೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. ಸುದ್ದಿಗೋಷ್ಠಿಯಲ್ಲಿ ಭುವನೇಶ್ವರಿ ಇದ್ದರು.